ನಮಸ್ಕಾರ ವೀಕ್ಷಕ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಶುರು ಆಯಿತು, ಇದಾದಾಗಿನಿಂದ ತುಂಬ ಜನ ಕೇಳ್ತಾ ಇರೋವಂಥದ್ದು ಯಾವೆಲ್ಲ ಒಂದು ವಿಲೇಜ್ಗಳು ಇದಕ್ಕೆ ಸೇರ್ಪಡೆ ಆಗ್ತಾ ಇದೆ ಅನ್ನೋದು ಕನ್ಫ್ಯೂಷನ್ಸ್ ಇದೆ. ಮತ್ತು ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ. ಇದರಿಂದ ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಆಗ್ತಾ ಇದೆ, ಏನಿದು ಗ್ರೇಟರ್ ಬೆಂಗಳೂರು ಅನ್ನೋದು ಗೊಂದಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮ್ಯಾಪ್ ಆಗಿರ್ಬೋದು ಅಥವಾ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬೆಂಗಳೂರು ಏನಿತ್ತು BBMP, ಅದು ಸುತ್ತಮುತ್ತ ಇರುವಂಥ ಅಂದರೆ ಬೆಂಗಳೂರಿನ 4 ದಿಕ್ಕಿನಲ್ಲೂ ಕೂಡ ಈ ಒಂದು ವಿಸ್ತರಣೆಯನ್ನು ಮಾಡಲಾಗ್ತಾ ಇದೆ. ಸುಮಾರು 1000 ಚದುರ ಕಿಲೋಮೀಟರ್ವರೆಗೂ ಈ ಒಂದು ವಿಸ್ತರಣೆಯನ್ನು ಮಾಡಿ BBMPನ 3 ಭಾಗಗಳನ್ನಾಗಿ ಮಾಡಲಾಗ್ತಾ ಇದೆ. ಉತ್ತರ, ದಕ್ಷಿಣ, ಕೇಂದ್ರ. ಅಂದರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಅಂತೇಳಿ ಪ್ರತಿಯೊಂದು ಭಾಗಕ್ಕೂ 125 ವಾರ್ಡ್ಗಳನ್ನು ವಿಂಗಡಿಸಲಾಗ್ತಾ ಇದೆ. 92,000 ಜನಸಂಖ್ಯೆ ಇರುವಂಥ 59 ಗ್ರಾಮಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಏನು ಅಂದರೆ ಎಲ್ಲ ಇಲಾಖೆಗಳು ಕೂಡ ಒಂದೇ ಸೂರಿನಡಿ ಬರಬೇಕು ಅನ್ನೋದು. ಅಂದರೆ ಬೆಸ್ಕಾಂ, BMTC, ಪಾಲಿಕೆಗಳು, ಜಲಮಂಡಳಿ ಇತ್ಯಾದಿ ಏನೆಲ್ಲ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದ್ದಂಥ ಪ್ರತಿಯೊಂದು ಇಲಾಖೆಗಳು ಕೂಡ ಇದರ ಅಡಿಯಲ್ಲೇ ಬರಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಸಾಮಾನ್ಯವಾಗಿ ಇದರಿಂದ ಏನು ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ ಈಗಿರುವಂಥ 198 ವಾರ್ಡ್ಗಳಲ್ಲೇ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಒಳಚರಂಡಿ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳೇ ಇಲ್ಲ, ರಸ್ತೆ ಅಭಿವೃದ್ಧಿ ಆಗಿಲ್ಲ. ಪ್ರತಿದಿನ ಈ ರಸ್ತೆ ಅಪಘಾತಗಳನ್ನ ನೋಡ್ತಾನೆ ಇರ್ತೀವಿ. ಇದೆಲ್ಲ ಆಗ್ತಾ ಇದೆ. ಯಾವುದೇ ರೀತಿ ಅಭಿವೃದ್ಧಿಗಳು ಕೂಡ ಈಗಿರುವಂಥ 198 ವಾರ್ಡ್ಗಳಲ್ಲೇ ಆಗಿಲ್ಲ. ಅಂಥದ್ರಲ್ಲಿ ಒಂದು ಭಾಗದಲ್ಲಿ 125 ವಾರ್ಡ್ಗಳನ್ನ ಸೇರ್ಪಡೆ ಆಗ್ತಾ ಇದೆ ಅಂದರೆ ಅದರ ಅಭಿವೃದ್ಧಿ ಎಷ್ಟು ನಿಧಾನಗತಿಯಲ್ಲಿ ಆಗ್ಬೋದು ಅಂತ ಗೊತ್ತಿಲ್ಲ. ಈ ಒಂದು GBAಯಿಂದ ಮುಖ್ಯವಾಗಿ ಆಗುವಂಥದ್ದು ರಿಯಲ್ ಎಸ್ಟೇಟ್ನಲ್ಲಿ ಲಾಭ ಆಗುವಂಥದ್ದು. ಅಂದರೆ ಯಾವೊಂದು ರೆವಿನ್ಯೂ ಸೈಟ್ಗಳಿಗೆ ಬೆಲೆ ಇಲ್ಲದೆ ಇರ್ತಾ ಇತ್ತು ಗಡಿ ಭಾಗದಲ್ಲಿ ಇರೋವಂಥದ್ದು, ಅದಕ್ಕೆಲ್ಲ ಈಗ ಹೆಚ್ಚು ಬೆಲೆ ಬಾಳೋವಂಥದ್ದು, ಅದಕ್ಕೆಲ್ಲ ಕೂಡ ಈಗ ಹೆಚ್ಚು ಬೆಲೆ ಬರ್ತಾ ಇದೆ. ಇದರ ಮೂಲ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ರಿಯಲ್ ಎಸ್ಟೇಟ್ನ ಬೆಲೆ ಹೆಚ್ಚಿಗೆ ಮಾಡೋವಂಥದ್ದು. ಆ ಒಂದು ಭೂಮಿಗಳ ಬೆಲೆ ಹೆಚ್ಚಾಗೋದ್ರಿಂದ ಜನಸಾಮಾನ್ಯರು ಕೂಡ ಇನ್ನು ಮುಂದೆ ಸೈಟ್ ತೊಗೊಳ್ಳೋದು ದುಬಾರಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಮನೆ ಬಾಡಿಗೆಗಳು ಕೂಡ ದುಬಾರಿ ಆಗುತ್ತೆ. ಟ್ಯಾಕ್ಸ್ಗಳನ್ನ ಹೆಚ್ಚಾಗಿ ಕಟ್ಟಬೇಕಾಗುತ್ತೆ. ಈ ಒಂದು ಪಂಚಾಯಿತಿಗಳ ಲಿಮಿಟಲ್ಲಿ ಬರೋ ಟ್ಯಾಕ್ಸಿಗೂ BBMP ಲಿಮಿಟಲ್ಲಿ ಬರೋ ಟ್ಯಾಕ್ಸಿಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಅಭಿವೃದ್ಧಿ ಆಗುತ್ತೋ ಇಲ್ವೋ ಟ್ಯಾಕ್ಸ್ನ ಹೊರೆವಂತೂ ಖಂಡಿತ ಬೀಳುತ್ತೆ. ಇದರಿಂದ ಅನುಕೂಲ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಹೊರೆ ಆಗೋದಂತೂ ಖಂಡಿತ. ಈ ಒಂದು ಗ್ರೇಟರ್ ಬೆಂಗಳೂರು ಮಾಡಿದ ತಕ್ಷಣ ಅಭಿವೃದ್ಧಿ ಕೂಡ ಅದೇ ರೀತಿಯಲ್ಲಿ ತ್ವರಿತಗತಿಯಲ್ಲಿ ನಡೆದ್ರೆ ಅನುಕೂಲ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮ್ಯಾಪನ್ನು ನಾನು ತಿಳಿಸ್ತಾ ಇದ್ದೀನಿ. ತಾವರೆಕೆರೆ ಅಂದರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಬರುವಂಥ ತಾವರೆಕೆರೆ ಆಗಿರ್ಬೋದು, ದಾಸನಪುರ ಆಗಿರ್ಬೋದು, ಅದೇ ರೀತಿ ಯಶವಂತಪುರ, ಯಾವೆಲ್ಲ ಒಂದು ಭಾಗಗಳನ್ನ ಮಾಡಲಿದೆ. ದಾಸನಪುರ 1, 2, 3 ಹಾಗೆ ಯಶವಂತಪುರ, ಯಲಹಂಕ ಕ್ಷೇತ್ರದಲ್ಲಿ ಬರುವಂಥದ್ದು ಪ್ರತಿಯೊಂದು ವಿಲೇಜ್ನ ಮ್ಯಾಪನ್ನು ಕೂಡ ಇದರಲ್ಲಿ ನೀಡಲಾಗಿದೆ. ಇದನ್ನು ಕೂಲಂಕುಷವಾಗಿ ನೋಡಿ ನಿಮ್ಮ ವಿಲೇಜ್ ಬರುತ್ತಾ ಅಂತ ತಿಳ್ಕೊಳ್ಳಿ. ಈ ಒಂದು ಮ್ಯಾಪಲ್ಲಿ ಬೆಂಗಳೂರಿನ ಹೊರಭಾಗದಲ್ಲಿ ಇರುವಂಥ ವಿಲೇಜ್ಗಳು ಯಾವುದನ್ನ ಸೇರಿಸ್ಕೋತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಬೆಂಗಳೂರು ಉತ್ತರದಲ್ಲಿ ಬರುವಂಥದ್ದು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಆನೇಕಲ್ ಭಾಗ, ಯಲಹಂಕ ಭಾಗ, ಈ ರೀತಿಯಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬರುವಂಥ ವಿಲೇಜ್ಗಳು ಅಂದರೆ ಗಡಿ ಭಾಗಗಳ ಮ್ಯಾಪನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದನ್ನು ನೋಡಿ ನೀವು ಯಾವೆಲ್ಲ ವಿಲೇಜ್ಗಳು ಬರ್ಬೋದು ಅನ್ನೋದನ್ನು ತಿಳ್ಕೊಬೋದಾಗಿರುತ್ತೆ. ಮ್ಯಾಪನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.